ಆತ್ಮೀಯ H16 ನ್ಯೂಸ್ ಅರ್ಥದೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಬಾಗಲಕೋಟೆಯಲ್ಲಿ ಜೋರ್ದಾರಾಗಿ BJPಗೆ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ದುಡ್ಡು ಸರಾಯಿ ಹಂಚಿದ್ರು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಚರಂತಿ ಮಠರಂತೆ ನೇರವಾಗಿ ಆರೋಪ ಮಾಡಿದರು. ಗೋಕಾಕ್ ಮೂಲದವರು ಬಂದು ಹಂಚಿದ್ರು ಅನ್ನುವಂಥ ಮಾತನ್ನು, ದೊಡ್ಡ ಗುಂಡಾಗಿರಿ ಮಾಡಿದರು ಅನ್ನೋ ಮಾತಾಡಿದ್ದೇನೆ. ನೋಡಿದರೆ ಚರಂತಿ ಮಠರು ಏನು ತಾವು ಸೋದನ ಹೇಗೆ ಆರೋಪ ಮಾಡ್ತಾ ಇದ್ದಾರಾ ಅನ್ನೋಂಥ ಒಂದು ಪ್ರಶ್ನೆಗಳ ಜೊತೆಗೆ BJPಗರೇನು ದುಡ್ಡು ಹಂಚಲಿಲ್ವ, ಒಟ್ಟಿನಲ್ಲೇ ಖರ್ಚು ಮಾಡಲಿಲ್ವ, ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸಿದ್ರ ಅನ್ನುವಂಥ ಮತ್ತೊಂದು ಮಾತು ಕೇಳಿ ಬರ್ತಾಯಿದೆ. ಸಹಜದ ಆರೋಪ ಪ್ರತ್ಯಾರೋಪ. ಅದರಲ್ಲೂ ಸತೀಶ್ ಅವರು ಓಪನಾಗಿ ಒಪ್ಕೊಂಡ್ರು. 10 ರೂಪಾಯಿ ಹಂಚಿದ್ರು ಹಂಚೋದನ, 100 ರೂಪಾಯಿ ಹಂಚಿದ್ರು ಹಂಚೋದನ, 1000 ಹಂಚಿದ್ರು ಹಂಚೋದನ ಅಂತ ಮಾತನ್ನು ಮಾತಾಡಿದರು. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿದ್ದಾರೆ ಎಂಬ BJP ಆರೋಪಕ್ಕೆ ಎಲ್ಲ ಪಕ್ಷದವರು ಹಂಚಿದ್ದಾರೆ. ರೂಪಾಯಿ 10 ಕೊಟ್ಟರು ತಪ್ಪು, 1000 ಕೊಟ್ಟರು ತಪ್ಪೇ ಅನ್ನೋ ಮೂಲಕ ತಾವು ಹಂಚಿದ್ದು ಖರೆ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಇದು ಒಂದು ರೀತಿಯಿಂದ ಒಳ್ಳೆಯ ಅಥವಾ ತಪ್ಪ ಬೇರೆ ವಿಷಯ. ಅಟ್ಲೀಸ್ಟ್ ಒಪ್ಪುಕೊಳ್ಳುವಂಥ ಮಾತು, ಹಂಚಿದೀವಪ್ಪ ನಾವು ಅನ್ನೋದನ್ನು ಇಂಡೈರೆಕ್ಟ್ ಎಲ್ಲರೂ ಹಂಚ್ತಾರೆ, ನಾವೊಬ್ಬರ ಅಲ್ಲ. ಈ ಮಾತಲ್ಲಿ ಭಾಳ ಸತ್ಯತೆ ಇದೆ. ಜೊತೆಗೆ ದೊಡ್ಡ ಪ್ರಮಾಣದ ದುಡ್ಡಿನ ಹೊಳೆ ಅಲ್ಲಿ ಹರಿದ ಅಂತ ಅನ್ನೋದು ಚರಂತಿ ಮಠ ಒಂದು ಆರೋಪದಿಂದ ಅನುಭವ ಬರುವಂಥ ಮಾತಾಗ್ತದೆ. ಇಲ್ಲೇ ಒಟ್ಟಾರೆಯಾಗಿ ಯಾರೇ ಹಂಚಲ, ಇವತ್ತು ಕಾಂಗ್ರೆಸ್ಸಿಗರು ಹಂಚಲಿ, BJPಗರು ಹಂಚಲಿ, ದುಡ್ಡು ಹಂಚಿ ಆರಿಸಿ ಬರುವಂಥ ಈ ಪದ್ಧತಿಯಿಂದಾಗಿ ದೇಶದ ಈ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಇಲ್ಲೇ ಕಾರಣಗಳಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈ ನೆಲೆಯಲ್ಲಿ ಯೋಚನೆ ಮಾಡಿದಾಗ ಸಹಜವಾಗಿ ತಪ್ಪು ಅಂತ ಅನ್ನಿಸ್ತದೆ. ಆದ್ರೆ ಕೇಳೋರು ಯಾರು ಅಂತ, ಹೂ ಈಸ್ ದ ಆಸ್ಕಿಂಗ್ ಆಫ್ ದಿಸ್ ಕ್ವಶನ್? ಎಲ್ಲರೂ ತಪ್ಪು ಮಾಡೋದು ನಾವು ಮಾಡಿದ್ವಪ್ಪ, ಅವ್ರು ಮಾಡಿದ್ರು ನಾವು ಮಾಡಿದ್ವಪ್ಪ ಅಂದಾಗ ಎಲ್ಲರಿಗೂ ಶಿಕ್ಷೆ ಆಗುವಂಥದ್ದು. ಆ ಶಿಕ್ಷೆ ತಪ್ಪು ಮಾಡಿದರೆ ಎಲ್ಲ ಶಿಕ್ಷೆ ಆಗುವಂಥ ವ್ಯವಸ್ಥೆ ಆಗಿ ಬರ್ತದೋ, ಯಾವ ಬದಲಾಗ್ತದೋ ಅದು ವಿಚಾರ ಮಾಡಿದಾಗ ಮೋಸ್ಟ್ಲಿ ಅದು ಬರಲಿಕ್ಕಿಲ್ಲ ಅನ್ನೋ ಅನ್ನಿಸ್ತದೆ. ಯಾಕಂದರೆ ಈ ಶಿಕ್ಷೆ ಕೊಡುವಂಥ ವ್ಯವಸ್ಥೆ, ತಪ್ಪು ಮಾಡಿದರೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಇಷ್ಟೋ ಬರಬೇಕಾಯಿತು, ಇರಬೇಕಾಯಿತು. ಈಗಾಗಲೇ ಕಾನೂನಲ್ಲಿ ಕೆಲವೊಂದಿಷ್ಟು ಇದ್ದಾವಿಲ್ಲಂತಲ್ಲ. ಆದ್ರೆ ಒಂದು ಕಾಲಕ್ಕೆ ಸಂವಿಧಾನ ಬರೀ ಮುಂದೆ ಅವ್ರಿಗೆ ತಲೆಯಲ್ಲಿ ಇರಲಿಕ್ಕಿಲ್ಲೇನೋ, ಈ ರೀತಿ ಇಂಥ ಜನ ಮುಂದೆ ಬರ್ತದೆ, ದುಡ್ಡು ಹೆಂಚು ಆರಿಸಿ ಬರುವಂಥದ್ದು ಅಂತೇಳಿ. ಅದಕ್ಕೆ ಪಾಪ ಅವ್ರು ಪ್ರಾಮಾಣಿಕ ಇರ್ಬೋದು, ಮುಂದಿನ ಜನಾಂಗ ಮಾಡಿದ್ದಾರೆ ಅದನ್ನು ಕಾನೂನು. ಬಟ್ ಇವತ್ತು ತಿದ್ದಬೇಕಾಗಿದೆ. ತಿದ್ದುವುದರಿಂದ ಮುಗಿದಿಲ್ಲ, ಅನುಷ್ಠಾನಗೊಳಿಸ್ಬೇಕಾಗಿದೆ. ತಪ್ಪು ಮಾಡಿದರೆ ಶಿಕ್ಷೆ ಆಗುವಂಥ ವ್ಯವಸ್ಥೆ ಮಾಡಬೇಕು. ಯಾವಾಗ ಆಗೋದಲ್ಲ. ಇವತ್ತು ನಮ್ಮ ಕಾನೂನುಗಳು ನೋಡಿದಾಗ, ಡೇಟ್ ಮೇಲೆ ಡೇಟ್ ತೊಗೊಳೋದನ್ನು ನೋಡಿದಾಗ, ಒಬ್ಬ ವ್ಯಕ್ತಿ ನ್ಯಾಯಾಧೀಶರಾಗ ಅದು ಮುಗಿಲಾರದು ಎಷ್ಟೋ ದಿನ ಜಗ್ಗುದಾಗ ಕಿಮ್ಮಲ್ಲಿ ಯಾವುದೋ ಕೇಸಲ್ಲಿ ಡೇಟ್ ಮೇಲೆ ಡೇಟ್ ತೊಗೊಳೋದ್ರಿಂದಾಗಿ ಸಹಜವಾಗಿ ಯಾರಿಗಾದ್ರೂ ಏನು ಕೇಸ್ ಹಾಕಿ ಏನು ಮಾಡೋದಪ್ಪ, ಅದೇನು ಜಲ್ದಿ ಮುಗಿಯುವಂಥದ್ದಲ್ಲ ಅನ್ನುವಂಥ ಭಾವನೆಗಳು ಬರ್ತಾಯಿತ್ತು. ಅಂದ್ರೆ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂಥ ಸಾಧ್ಯತೆ ಈಗಿನ ಒಂದು ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇವತ್ತು ಆಯ್ಕೆ ಆಗೋದು ಯಾವುದೇ ಸರ್ಕಾರ, ಯಾವುದೇ ಪಕ್ಷ, ಎಲ್ಲ ಪಕ್ಷಗಳು ದುಡ್ಡು ಹಂಚೋದು ತಮ್ಮ ಕೆಲಸ ಮಾಡ್ತಾರೆ ಅನ್ನೋದನ್ನು ಈ ಇಬ್ಬರು ನಾಯಕರು, ಚರಂತಿ ಭಟ್ರು, ಇನ್ನೊಂದು ಕಡೆ ಸತೀಶ್ ಅವರು ಆರೋಪ ಪ್ರತ್ಯಾರೋಪ ಮಾಡೋದನ್ನು ನೋಡಿದಾಗ ಅನ್ನಿಸ್ತದೆ. ಹೀಗಾಗಿ ಎಲ್ಲರೂ ಅಂತಾರೆ ಇದನ್ನು. ಕೇವಲ ಇವರು ಓಪನ್ ಆಗಿ ಅಂದಿದ್ದಾರೆ. ಅದಕ್ಕೆಲ್ಲ ಮತ್ತೆ ಚರಂತಿ ಭಟ್ರು ಮತ್ತೊಂದು ಮಾತು ಸೇರಿಸಿದ್ದಾರೆ. 4ನೇ ತಾರೀಕು ನೋಡ್ತೀನಿ, ಹೇಳ್ತೀನಿ, ಉತ್ತರ ಕೊಡ್ತೀನಿ, ಹೆಂಗೆ ದುಡ್ಡು ಹಂಚಿರು, ಏನು ಮಾಡಿದ್ರು, ಏನೂ ಮಾತಾಡಿದ್ದಾರೆ. ಆಗಲಿ ಅದು 4ನೇ ತಾರೀಕು ವೇಟ್ ಮಾಡಬೇಕಾಗ್ಯದ. ಇದರಲ್ಲಿ ಆಗ್ತದಪ್ಪ ಅಂತದ್ದು ಈ ಆರೋಪ ಪ್ರತ್ಯಾರೋಪ ಮಧ್ಯಗಳಲ್ಲಿ ಮೂಲ ಸಮಸ್ಯೆಗಳು, ಜನರಿಗೆ ಬೇಕಾದಂಥ ಸಮಸ್ಯೆಗಳು ಇಲ್ಲಂಗೆ ಆಗಿ ಹೋಗ್ಬಿಡ್ತಾವೆ. ಮತ್ತು ತೊಗೊಳ್ಳೋಂಥ ಜನರು ವಿಚಾರ ಮಾಡಬೇಕಾಗಿದ್ದೀವಿ. ಅವ್ರು ಹಂಚ್ತಾರಪ್ಪ, ದುಡ್ಡನ್ನು ಹಂಚ್ತಾರೆ. ಅವ್ರು ಸರಾಯಿ ಕುಡಿಸ್ತಾರೆ, ನೀವು ಕುಡಿಯೋರು ಅದಿರಿಂದ ಕುಡಿಸ್ತಾರೆ. ನೀವೇ ಕುಡ್ಲಿಕ್ಕಂದ್ರೆ ಹೆಂಗೆ ಕುಡಿಸ್ತಾರೆ ಅವರು? ನೀವೇ ದುಡ್ಡು ತೊಗೊಳಿಗೆ ಹೆಂಗೆ ಹಂಚ್ತಾರೆ ಅವರು ಅನ್ನೋ ಪ್ರಶ್ನೆನೂ ಇಲ್ಲಿ ಹೇಳ್ತದೆ. ಅಂದ್ರೆ ಇಲ್ಲಿ ತ್ರಿಕೋನವಾದ ತಪ್ಪುಗಳು. 1 2 ಪಕ್ಷಗಳಿದ್ದಾವೆ, 3 ಪಕ್ಷದಲ್ಲಿ, 4 ಪಕ್ಷದಲ್ಲಿ ಅವ್ರು ಹಂಚೋಕೆ ಬರೋಣ, ದುಡ್ಡಿದ್ದವರಣ. ಮತ್ತು ರಾಷ್ಟ್ರೀಯ ಪಕ್ಷಗಳಂತ ಇವತ್ತು ದೇಶದ ಅತ್ಯಂತ ಶ್ರೀಮಂತ ಪಕ್ಷ ಫಸ್ಟ್ ಯಾವುದಪ್ಪ ಅಂದ್ರೆ BJP, ಅದರ ನಂತರ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್. ಇವರಿಬ್ಬರು 2 ಪಕ್ಷಗಳು ಹಂಚೋದ ಕೆಲಸದಲ್ಲಿ ಮಹಿಳೆಯರದಾವು. ಇಲ್ಲಿ ಇದರಂತ ಯಾವ್ದು ಬೆಳೆ ಇಲ್ಲ, ಬಿಸ್ಕೆಟ್ ಇಲ್ಲ. ಆ ಒಂದು ದೃಷ್ಟಿ ಇಟ್ಕೊಂಡ ದುಡ್ಡು ಹಂಚೋದು ಏನಿದೆಪ್ಪ ಅಂತಂದರೆ ಒಂದು ಇವತ್ತು ಕಾಮನ್ನಪ್ಪ ಅದು ಅನ್ನುವಂಥ ದೃಷ್ಟಿಕೋನ ಬೆಳೆದುಬಿಟ್ಟದ. ಹೀಗಾಗಿ ಈ ಕಾರಣಕ್ಕಾಗಿ ಈ ಚುನಾವಣೆ ಯಾರು ಗೆದ್ರೂ ಈ ಮುಂದಿನ 2 ವರ್ಷಕ್ಕೆ ಬಿಡಪ್ಪ ಅನ್ನುವಂಥ ಭಾವ ಒಂದು. 2ನೇದು ಯಾರು ಆರಿಸ ಬಂದರೂ ನಮಗೆ ರಾಗಿ ಬೀಸುವಂಥ ತಪ್ಪುವುದಿಲ್ಲ ಅನ್ನುವಂಥ ಒಂದು ಶಾಸ್ತ್ರ ಮೇಲೆ ಬೆಳೆದಕ್ಕೆ ಇಂಥವೆಲ್ಲ ಕಾರಣಗಳು ಕಾಣ್ತಾ ಇದ್ದಾವೆ. ಏನೂ ಇರಲಿ, ಈ ಬಾಗಲಕೋಟೆಯಲ್ಲೇ ಯಾರು ಗೆದ್ರೂ ಒಂದು ಆರೋಪ ಏನು ಉಳಿತದೆ ಅಂದ್ರೆ ಅವ್ರು ರೊಕ್ಕ ಹಂಚಾಗಿ ಗೆದ್ರಪ್ಪ ಅನ್ನುವಂಥದ್ದು.
ಕಾಂಗ್ರೆಸ್ಸಿಗರಿಗೆ ಗೆಲ್ಲಿ ಬಿ ಜೆ ಪಿಗರಿಗೆ ಗೆಲ್ಲಿ ಇಬ್ಬರು ಹೇಳ್ತಾರೆ ನಾವು ಹಂಚಲಪ್ಪ ಅಂತೇಳಿ. ಜಗತ್ತಲ್ಲಿ ಯಾವ ಅಪರಾಧಿನೂ ನಾನು ತಪ್ಪು ಮಾಡಲಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಸರಿನ ಅದನಿ, ನಾನು ಕರೆಕ್ಟ್ ಅದನ್ನ ಅಂತ ಹೇಳ್ತಾನೆ. ಆದ್ರೆ ಅದು ನಡೆದಿರ್ತದೆ, ಹೆಂಗೆ ನಡೀತು ಅನ್ನೋದಕ್ಕೆ ಹೇಳಬೇಕಾಗಿಲ್ಲ. ಹೀಗಾಗಿ ಒಟ್ಟಿನಲ್ಲೇ ಈ ಬಾಗಲಕೋಟೆಯ ಒಂದು ಚುನಾವಣೆ ಉಳಿದೆಲ್ಲಕ್ಕಿಂತ ಹೆಚ್ಚು ಸದ್ದ ಮಾಡಿದ್ದು ಯಾಕಪ್ಪ ಅಂದ್ರೆ ಚರಂತಿ ಮಠರು ನೇರವಾಗಿ ಆರೋಪ ಮಾಡೋ ಜೊತೆಗೆ ಬಿ ಜೆ ಪಿಯವರು ಜಬರ್ದಸ್ತಾಗಿ ಆರೋಪ ಮಾಡಿದ್ರಿಂದ ಅದಕ್ಕೆ ಪ್ರತಿಯಾಗಿ ಸತೀಶ್ ಅವರು ಪ್ರತ್ಯುತ್ತರ ಕೊಡೋ ಜೊತೆಗೆ ಅವರು ಆರೋಪ ಮಾಡಿದ್ದಾರೆ ಹಂಚದವ್ರು ಯಾರಿದ್ದಾರೆ ಅಂತೇಳಿ. ಹೀಗಾಗಿ ಇವತ್ತಿನ ಒಂದು ಏನು ಈ ಚುನಾವಣಾ ವ್ಯವಸ್ಥೆ ಐತಿ ಅದರ ದೊಡ್ಡ ದೋಷವನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಇನ್ನು ತಿದ್ದುದು ಬಿಡೋದು ಒಂದು ಜನಪ್ರತಿನಿಧಿಗಳಿಗೆ ಸಂಬಂಧಿಸಿದ. ಯಾಕಂದರೆ ಕಾನೂನು ಮಾಡೋರು ಯಾರು? ಜನಪ್ರತಿನಿಧಿಗಳು. ಇದೇ ಸಂದರ್ಭದಲ್ಲಿ ಇನ್ನೂ ಒಂದಿಷ್ಟು ಚರ್ಚೆಗೆ ಬರುವಂಥ ವಿಷಯ ಏನಪ್ಪ ಅಂತಂದ್ರೆ ಸಂಪುಟ ಪುನರ್ರಚನೆ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಏಕಾಏಕಿ ಸಿದ್ದರಾಮಯ್ಯವರು ದಿಲ್ಲಿಗೆ ಹೋಗಿದ್ದು, ಮತ್ತೇನೋ ಮಾಡಿದ್ದು, ಭೇಟಿಯಾಗಿದ್ದು, ಅನೇಕರು ಇವತ್ತು 30 ತಿಂಗಳು ಬದಲಾಗಲಿ, ಬೇರೆ ಚೇಂಜ್ ಆಗಲಿ ಅನ್ನೋಂಥ ಮಾತುಗಳು ಕೇಳಿ ಬರುವುದನ್ನು ಗಮನಿಸಿದಾಗ ಸರ್ಕಾರದಲ್ಲೂ ಸಹಿತ ಹೊಸ ಮುಖಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಕೆಲವೊಂದು 12-15 ಜನ ಬದಲಾಗ್ಬೋದು ಅಂತ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಮುಖ್ಯಮಂತ್ರಿ ಏನು ಚರ್ಚೆ ಅದಲ್ಲ, ನೆಕ್ಸ್ಟ್ ಕದನ ಅದು ಬದಿಸರಿಸುವಂಥ ಕೆಲಸಗಳು ಭಾಳ ವ್ಯವಸ್ಥಿತವಾಗಿ ನಡೀತಿದೆ. ಇದರರ್ಥ ಸಿದ್ದರಾಮಯ್ಯನವರು ಮುಂದೆ ಅಲರ್ಟ್ ಇದ್ದಾರೆ. ಈಗ ಮೊದಲು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಚರ್ಚೆಗೆ ಆಸ್ಪದ ಕೊಡೋದಂಗೆ ಸಡನ್ನಾಗಿ ಮಂತ್ರಿಮಂಡಲ ವಿಸ್ತರಣೆ ಮಾಡಿಬಿಡುವಂಥ ಕೆಲಸ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಚುನಾವಣೆ ಆದ ತಕ್ಷಣ ಆಗ್ಬೋದಾ, ಯಾವಾಗ ಆಗ್ಬೋದು ಗೊತ್ತಿಲ್ಲ. ಬಟ್ ಅಷ್ಟರೊಳಗೆ ವಿಸ್ತರಣೆಗೆ ಆಸ್ಪದ ಕೊಟ್ಟರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಚುನಾವಣೆ ಅಂತ ಮುಗಿದು ಹೋಗಿಬಿಟ್ಟದ. ಇನ್ನೇನಂದ್ರೆ ಅರ್ಥಳಿಗೆ ಬರಲಿಕ್ಕಿಲ್ಲ. ಇನ್ನೇನಿದ್ರು ಸಹಿತ ತಮಗೆ ಬೇಕಾದಂಥ ಕ್ಯಾಬಿನೆಟ್ ಮಾಡ್ಕೋಬೋದು ಅಥವಾ ತಮಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದಿಷ್ಟು ಎಲ್ಲರಿಗೂ ಹರಿದು ಹಂಚಿಕೊಡುವಂಥ ವ್ಯವಸ್ಥೆ ಮಾಡಿ ತಮ್ಮ CM ಪೋಸ್ಟನ್ನು 2028ರವರೆಗೆ ಸೇಫಾಗಿ ಇಡುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮಾಡಬಹುದು ಅಂತೇಳಿ ಆ ದಿಶೆಯಲ್ಲಿ ಇವತ್ತು ಸಂಪುಟ ಪುನರ್ರಚನೆ ಆಗುವಂತಹ ಒಂದು ಡೆವಲಪ್ಮೆಂಟ್ಗಳು ಕಾಣ್ತಾ ಇದ್ದಾವೆ. ಆದರೆ CM ಕುರ್ಚಿಯ ಬಗ್ಗೆ ಚರ್ಚೆಗಳು ಹಾಕೋ ನಿಧಾನ ಕಡಿಮೆ ಆಗ್ತಾ ಇದ್ದಾವೆ. DK ಶಿವಕುಮಾರ್ ಅವರಲ್ಲೇ ಮೊದಲಿದ್ದಂಥ ಒಂದು ಏನೋ ಆವೇಶ ಇತ್ತು, ಅದು ಕಡಿಮೆ ಅದ. ಬಟ್ ನೋಡ್ತಾ ಇದ್ದಾರೆ, ಕಾದು ನೋಡ್ತಾ ಇದ್ದಾರೆ ಏನು ಡೆವಲಪ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಅವ್ರೇನು ಸುಮ್ಮನೆ ಕೂತಿಲ್ಲ. ಒಂದು ರೀತಿ ಈ ನದಿಯಲ್ಲಿರ್ತಂಥ ಪಕ್ಷಿ ಹಂಗೆ ಧ್ಯಾನ ಮಾಡೋಕೆ ನಿಂತಿರ್ತವ, ಅದರ ಗುರಿ ಏನಿರ್ತಪ್ಪ ಅಂದ್ರೆ ಮೀನ ಹಿಡಿದು ಅಂತ. ಹಂಗೆ ಇವ್ರಿಗೂ ಅವಕಾಶ ಸಿಕ್ತಪ್ಪ ಅಂತಂದ್ರೆ ಒಂದು ಏನೋ ದುಡ್ಡು ಹಿಡಿಸ್ಬೇಕು ಕೂತಿರ್ಬೋದು ಮೋಸ್ಟ್ಲಿ DK ಅವರು. ಏನೂ ಇರಲಿ, ಬಟ್ ಈಗ ಮಾತ್ರ ಶಾಂತ ಇದ್ದಾರೆ. ಬಟ್ ಇದನ್ನು ಸಮಯವನ್ನು ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಕಸರತ್ತು ಇಳಿದ್ಬಿಟ್ರೆ CM ಚರ್ಚೆ ಮುಂದಕ್ಕೆ ಹೋಗ್ತಾನೆ. ಅಂತೂ ಇಲೆಕ್ಷನ್ ಮುಗಿದು 5 ರಾಜ್ಯದ್ದು ಇನ್ನೆರಡು ಮುಗಿಬೇಕಾಗಿದೆ. ಅದು ಮುಗಿಯುವ ಜೊತೆಗೆ ಸಮಯ ಮುಂದೆ ಹೋಗಿದ್ದು. ಈ ಸಮಯದಲ್ಲಿ ಸಂಪುಟ ಪುನರ್ರಚನೆ ಮಾಡಿದ್ರಪ್ಪ ಅಂದರೆ CM ಚರ್ಚೆ ಮುಂದೆ ಹೋಗಿಬಿಡ್ತದೆ ಅನ್ನೋಂಥ ಒಂದು ತರ್ಕ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯ ಈಗಿನ ಪರಿಸ್ಥಿತಿಯಲ್ಲೇ ಇದನ್ನು ಏನಪ್ಪ ಅಂತಂದ್ರೆ ಚುನಾವಣೆ ಒಂದು ರಿಸಲ್ಟ್ ನೋಡೋ ಜೊತೆಗೆ ಸಂಪುಟ ಪುನರ್ರಚನೆ ಆಗ್ತದೆ ಅನ್ನೋದು ಚರ್ಚೆನೂ ನಡೀತಿದ್ದಾವೆ. ಏನಾಗ್ತಂದ್ರೂ 2 ಒಂದಂತೆ ಯಾವುದು ಗ್ಯಾರಂಟಿ ಯಾವುದಪ್ಪ ಅಂದ್ರೆ ರಿಸಲ್ಟ್ ಬರೋದು, ಯಾರು ಗೆಲ್ತಾರೆ ಸೋಲ್ತಾರೆ ಮೇನ್ ಹಾಕೋಕ್ಕೆ. ಇನ್ನೊಂದು ವಿಸ್ತರಣೆ, ಏನು ಸಂಪುಟ ವಿಸ್ತರಣೆ ಈ ರಿಸಲ್ಟ್ ಬಂದ್ಮೇಲೆ ಮಾಡ್ತಾರೋ ಮೊದಲೇ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಜಲ್ದಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಾರಣ ಇಷ್ಟ ಆದಷ್ಟು CM ಅದು ಚರ್ಚೆ ಅದು CM ಆಕಾಂಕ್ಷಿ ಸಮೀಪ ಬರ್ದಂಗೆ ಮುಂದಕ್ಕೆ ದೂಡುವಂಥ ತಂತ್ರಗಾರಿಕೆ ಒಳ್ಳೆಯದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. H60 ನ್ಯೂಸ್ ಅರ್ಥ ಅದೇ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.